ಕೋಮು ದ್ವೇಷದ ಬಗ್ಗೆ ಪ್ರಚೋದನಕಾರಿ ಭಾಷಣ ಆರೋಪ. ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕೋಮು ದ್ವೇಷದ ಬಗ್ಗೆ ಪ್ರಚೋದನಕಾರಿಯಾಗಿ ಭಾಷಣ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಶ್ವರಿ ಪದ್ಮುಂಜ ಎಂಬುವವರ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆ. ಬಿಎನ್ಎಸ್ 79, 196, 290, 302 ಹಾಗೂ 35 ಕಲಂ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಉಪ್ಪಳಿಗೆಯ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಪ್ರಭಾಕರ್ ಭಟ್ ಭಾಷಣ ಮಾಡಿದ್ರು. ಧಾರ್ಮಿಕ ದ್ವೇಷ ಹಾಗೆ ಮಹಿಳೆಯರ ಘನತೆಗೆ ಧಕ್ಕೆ ತರುವ ಭಾಷಣ ಮಾಡಿದ್ದಾರೆ ಎನ್ನುವಂತಹ ಆರೋಪ. ಈ ಕುರಿತಂತೆ ದೂರು ದಾಖಲಾಗಿದೆ. ಶಾಲೆಯ ಅಧ್ಯಾಪಕರು ಮೊನ್ನೆ ಜನಗಣತಿಗೆ ಹೋಗಿದ್ರು. ಅವರು ಬಂದ ಮೇಲೆ ನನಗೆ ಒಂದು ಹೇಳಿದರು, ಒಂದು ದಿನ ಅವರು ಅರ್ಧ ದಿನ ಹೋಗಿದ್ದರು. ಅವರು 5 ಮನೆಗೆ ಹೋಗಿದ್ದರು. 4 ಮನೆ ಹಿಂದೂಗಳಿಗೆ, 4 ಮನೆಯಲ್ಲಿ 8 ಜನ ಅಂತ ಕೇಳಿದರೆ ಗಂಡ ಹೆಂಡತಿ, 1 ಮಗು, ತಪ್ಪಿದರೆ 2. ಕೊನೆಯ ಮನೆ ಒಂದು ಮುಸಲ್ಮಾನ ಮನೆಗೆ ಹೋದರು. ಆ ಮುಸಲ್ಮಾನ ಮನೆಗೆ ಹೋಗಿ ಆದಾಗ ಅಲ್ಲಿಂದ ಒಂದು ಹೆಂಗಸು ಬಂತು. ಒಂದು ನಮೂನೆ ನನಗೆ ಮುದುಕಿಯ ಖಂಡಿತ ಮಾರ್ರೆ, ಒಂದು 46-47 ವರ್ಷ ಇರ್ಬೋದು ಆ ಹೆಂಗಸಿಗೆ. ಆ ಹೆಂಗಸು ಬಂತಂತೆ. ಬರುವಾಗ ಒಂದು ಕೈಯಲ್ಲಿ 1.5 ವರ್ಷದ ಮಗುವನ್ನು ಹಿಡ್ಕೊಂಡು ಬಂತು. ಇವರು ಮಾತಾಡ್ತಿದ್ರೆ ಅವು ಈರ್ನ ಪುಳ್ಳಿಯ ಅಂತ ಪುಳ್ಳಿ ಆಗ್ತಾವು ಎನ್ನ ಬಾಲೆನೆ ಏತನೇದ 13ನೇದ ಬಾಲೆ. ಅದಾದ ಮೇಲೆ ಅವಳು ಪುನಃ ಗರ್ಭಿಣಿ 14ನೇದ. ನೀವು ಇಲ್ಲಿ ಇದೆ. ನನಗೆ ಯಾವುದೋ ಹಳೆ ಕಥೆಯನ್ನು ಹೇಳ್ತಾ ಇಲ್ಲ, ಇವತ್ತಿನ ಕಥೆಯನ್ನು ಹೇಳ್ತಾರೆ. ನಮ್ಮಲ್ಲಿ ಎಷ್ಟು, ನಿಮ್ಮಲ್ಲಿ ಎಷ್ಟು ಜನ 3 ಮಕ್ಕಳಿದ್ದಾರೆ ಶಾಲೆಯ